ಅಲ್ಲ ಅನ್ಕೊಂಡಿರ್ಲಿಲ್ಲ ಬಿಟ್ಟಿದ್ದಾರೆ. ಎಷ್ಟು ಖರ್ಚು ಮಾಡ್ತಾ ಇದ್ರು ಮುಂಚೆ ಎಲ್ಲ? ಎಣ್ಣೆಗೆ ಒಂದು ಇಷ್ಟು ಖರ್ಚು ಮಾಡ್ತಾ ಇದ್ರು? ಡೈಲಿ ಆಗ್ತಿತ್ತು 300-400 ರೂಪಾಯಿ ಆಗ್ಬಿಡೋದು ಒಂದ್ ದಿನಕ್ಕೆ. ನಾನು ಬಂದ್ಮೇಲೆ ಇಲ್ಲಿ ಬಂದ್ಮೇಲೆ ಸ್ವಲ್ಪ ಪರವಾಗಿಲ್ಲ ನನಗೆ, ಅಂದ್ರೆ ತುಂಬಾ ಖುಷಿ ಆಗ್ತದೆ. ಆ ದೇವರ ಅಪ್ಪನೆ ದೇವ್ರ ಹೆಸರಿಂದ ಆಗಿದೆ. ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಫಸ್ಟ್ ವಾರ ಸ್ವಲ್ಪ ಕಷ್ಟ ಅನಿಸ್ತು, 2ನೇ ವಾರ ಇನ್ನೂ ಕ್ಲಿಯರ್ ಆಯಿತು, ಈಗ 3ನೇ ವಾರ ಆಯಿತು. ಚೆನ್ನಾಗಿದ್ದೀನಿ, ಏನು ತೊಂದರೆ ಇಲ್ಲ. ಇವಾಗ ಮಾರ್ಕೆಟ್ ಹೋಗ್ಬೇಕಂತ ಇಲ್ಲ, ಮನಸ್ಸೇ ಬರೋಲ್ಲ. ಹೋಗಿಲ್ಲ, ಕರೆದು ಕೂಡ ಹೋಗಿಲ್ಲ. ಲಕ್ಷ ಇಟ್ಟರು ಕೂಡ ಕುಡ್ದಿಲ್ಲ. ನಾನು ಡೈಲಿ ಒಂದು 4 ಕ್ವಾರ್ಟರ್ ಕುಡ್ತಾ ಇದ್ದೆ. ಇವಾಗ ಮಾರ್ಕೆಟ್ ಜ್ಞಾನ ಹೇಳ್ತಾ ಇಲ್ಲ ಇಲ್ಲ, ಅಲ್ಲಿ ಹೋದರೂ ಕೂಡ ನನಗೆ ಯಾವುದಕ್ಕೂ ಮನಸ್ಸು ಬರೋಲ್ಲ. ಮೊದಲಿಗೆ ಬೆಳಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೆ. ಕಾರ್ಪೆಂಟ್ರಿ ಕೆಲಸ ಮಾಡೋದು, ಕೆಲಸಕ್ಕೆ ಹೋಗೋಕೆ ಮನಸ್ಸು ಬರ್ತಾ ಇರಲಿಲ್ಲ. ಇವಾಗ ಚೆನ್ನಾಗಿದೆ, ಆ ತಾಯಿ ಆಶೀರ್ವಾದದಿಂದ ಚೆನ್ನಾಗಿದೆ. ವ್ಯವಸ್ಥೆ ತುಂಬ ಹೊಟ್ಟೆ ತುಂಬ ಊಟ ಮಾಡ್ತೀವಿ. ಇದಕ್ಕೂ ಮುಂಚೆ ಊಟ ಮಾಡ್ತಿದ್ದೆ, ಶುಗರ್ ಜಾಸ್ತಿ ಎಲ್ಲ ಮಾಡ್ತಿದ್ದೆ. ಏನು ನನ್ನ ಮೈಗೆ ಹತ್ತಾ ಇದೆ. ಇವಾಗ ಚೆನ್ನಾಗಿ ತಿಂತಾ ಇದ್ದೀನಿ, ಮೈಗೆ ಹತ್ತಾ ಇದೆ, ಚೆನ್ನಾಗಿದೆ. ಔಷಧಿ ಬಗ್ಗೆ ಏನು ಹೇಳ್ತೀರಾ? ಔಷಧಿ ತುಂಬ ಚೆನ್ನಾಗಿದೆ. ಆಲ್ ಓವರ್ ಕರ್ನಾಟಕದವರು ಎಲ್ಲಿಂದ ನೀವು ಬಂದು ತೊಗೊಬೋದು. ಯಾಕಂದರೆ ಕುಡಿಯೋದು ಬಿಡೋದಂತೂ ಗ್ಯಾರಂಟಿ ಪಕ್ಕ. ಫ್ಯಾಮಿಲಿ ಚೆನ್ನಾಗಿದೆ. ನಮ್ಮ ತಾಯಿ ತುಂಬ ಖುಷಿಯಾಗಿದೆ. ನಮ್ಮ ತಾಯಿ ನಾನು ಇಬ್ಬರೇ ಇರೋದು ಮನೆಯಲ್ಲಿ. ನಮ್ಮ ತಾಯಿ ತುಂಬ ಚೆನ್ನಾಗಿದೆ. ಸೇವ್ ಆಗ್ತಾ ಇದೆ, ತುಂಬ ಚೆನ್ನಾಗಿ ಸೇವ್ ಆಗ್ತಾ ಇದೆ. ಚೆನ್ನಾಗಿದೆ. ಇವಾಗ ಮೊದಲೆಷ್ಟು ಕುಡಿತಾ ಇದ್ದೆ? ನಗಿಬೇಡ ಹೇಳು. ಹೋಗಿ ಬರೋ ಟೈಮಲ್ಲಿ ವಾರದಲ್ಲಿ 2 ಸಾರಿ 3 ಸಾರಿ ಅಷ್ಟೇ ಇತ್ತು. ಈಗ ಔಷಧಿ ಕುಡಿದ್ಮೇಲೆ 1 ಸಾರಿ ಹೋಗಿ ಬಂದಿದ್ದಾರೆ. ಇವಾಗ 2ನೇ ಸಾರಿ ಬಂದಿದ್ದೀವಿ. 2ನೇ ವಾರ ಔಷಧಿ ಬಂದಿದ್ದೀವಿ. ಏನು ಕೆಲಸ ಮಾಡ್ತಾ ಇದ್ದಾರೆ? ಏನಿಲ್ಲ, ನಾವು ಇಲ್ಲಿ ಬಂದಿದ್ದಕ್ಕೆ ಒಳ್ಳೇದಾಗುತ್ತೆ ಅಂತೇಳಿ ಯಾರು ಹೇಳಿದ್ರು. ನಮಗೆ ಆ ನಂಬಿಕೆಯಿಂದ ನಾವು ಬಂದಿದ್ದೀವಿ ಅಷ್ಟೇ. ಆ ನಂಬಿಕೆ ಉಳಿಸ್ಕೊಂಡವ್ರಾ? ಬಸ್ಕಂತಾರೆ 5 ವಾರ ಬಂದರೆ ನೋಡೋಣ ಅಂತ ಬರ್ತಾ ಇದ್ದೀವಿ. ಇವಾಗ ಕುಡಿಬೇಕಂತ ಅನ್ಸಲ್ಲ? ಇಷ್ಟಪಡ್ತೀರಾ ದೇವ್ರ ಬಗ್ಗೆ? ಏನು ಇಷ್ಟಪಡ್ತೀವಿ? ನಮ್ಮ ದೇವರು, ನಾವು ಮುಸ್ಲಿಮ್ಸ್ ಅವರು ಆದ್ರೇನು ನಮಗೆಲ್ಲ ದೇವ್ರು ಬೇಕು. ನಾವು ಕುಂಕುಮ ಒಂದು ಇಡಲ್ಲ, ಪೂಜೆ ಗೀಜೆ ಎಲ್ಲ ಕೊಟ್ಟು ಮಾಡಿಸ್ತೀವಿ. ಅದೊಂದು ಮಾಡಲ್ಲ, ಕುಂಕುಮ ಒಂದು ನಾವು ಇಡಲ್ಲಲ್ವಾ, ಅದಕ್ಕೆ ಬೇರೆಯವ್ರ ಕೈಯಲ್ಲಿ ಪೂಜೆ ಮಾಡಿಸ್ತೀವಿ. ಅಂದರೆ ಇಲ್ಲಿ ಬಂದಮೇಲೆ ಎಣ್ಣೆ ಕುಡಿದ್ಬಿಟ್ಟು ತುಂಬ ಒಳ್ಳೇದಾಗ್ತಾ ಇದೆ. ಒಳ್ಳೇದು ಮಾಡಿದ್ರೆ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಸರಿ ತಾಯಿ, ಒಳ್ಳೇದಾಗುತ್ತೆ.